ಭಾರತ್ ಸೇವಾ ಫೋರ್ಸ್ ಕರ್ನಾಟಕ ಈ ಒಂದು ಸಂಸ್ಥೆಯು ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಮುಂದೆ ಸಾಗ್ತಾ ಇದೆ. ಈ ಸದರಿ ಸಂಸ್ಥೆಯು ಇವತ್ತು ಎಲ್ಲ ರೈತರು, ಕಾರ್ಮಿಕರು, ಮಹಿಳೆಯರ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತಾ ಇವತ್ತು ಉದ್ಯಮಶೀಲತೆ, ಆರ್ಥಿಕ ಅಭಿವೃದ್ಧಿ, ಸರ್ಕಾರಿ ಶಾಲೆಗಳ ಗುಣಮಟ್ಟ ಮತ್ತು ರಕ್ತದಾನ ಇಂತಹ ವಿಶೇಷವಾದಂಥ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಸುಮಾರು ವರ್ಷಗಳಿಂದ ನಮ್ಮ ಸಂಘಟನೆಯ ಒಡನಾಡಿಗಳಾಗಿ ನಮ್ಮ ಸಂಘಟನಾ ಸಾಮಾಜಿಕ ಚಳುವಳಿಯ ಜೊತೆಗೆ ಬಂದಂಥ ಎಲ್ಲ ಯುವಕರ ಮತ್ತು ಯುವ ಮಿತ್ರರ ಅಭಿವೃದ್ಧಿಗೋಸ್ಕರ ವಿಶೇಷವಾದಂಥ ಯೋಜನೆಗಳನ್ನು ಹಾಕಿಕೊಂಡು ಇವತ್ತು ಮುಂದೆ ಸಾಗ್ತಾ ಇದೆ. ಮೊದಲಿಗೆ ತಾವೆಲ್ಲರೂ ಕೂಡ ಗಮನಿಸಿದಂತೆ ನಮ್ಮ ಭಾರತ್ ಸೇವಾ ಫೋರ್ಸ್ ಕರ್ನಾಟಕದ ಅಡಿಯಲ್ಲಿ ನಮ್ಮದೇ ಆದಂಥ ಒಂದು ಆರ್ಥಿಕ ಸಂಸ್ಥೆಯನ್ನು ತಯಾರು ಮಾಡ್ತಕ್ಕಂಥ ವಿಚಾರ, ನಮ್ಮದೇ ಆದಂಥ ಔದ್ಯೋಗಿಕ ಸಂಸ್ಥೆಯನ್ನು ತಯಾರು ಮಾಡ್ತಕ್ಕಂಥ ವಿಚಾರ ಮತ್ತು ನಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕು, ಸಂಘಟನೆಯ ಜೊತೆಗಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯ ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ವಿ. ಅದರ ಭಾಗವಾಗಿ ಈಗಾಗಲೇ ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಎಂಬತಕ್ಕಂಥ ರಾಜ್ಯ ಮಟ್ಟದ ಒಂದು ಸಹಕಾರಿ ಆರ್ಥಿಕ ಸಂಸ್ಥೆಯನ್ನು, ಬ್ಯಾಂಕನ್ನು ಕಟ್ಟುವಂಥ ಕೆಲಸವನ್ನು ಇವತ್ತು ಭಾರತ್ ಸೇವಾ ಫೋರ್ಸ್ ಕರ್ನಾಟಕ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಅದು ಕಾರ್ಯಾರಂಭ ಮಾಡಿ ಕೆಲಸವನ್ನು ಮಾಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಅಲ್ಲಿಯ ಕಾರ್ಯಕರ್ತರು, ಪದಾಧಿಕಾರಿ ಕೆಲಸ ಮಾಡ್ತಾರೆ ಆ ಜಿಲ್ಲೆಗಳಿಗೆ, ಆ ತಾಲೂಕುಗಳಿಗೆ ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕದ ಶಾಖೆಯನ್ನು, ಬ್ರಾಂಚನ್ನು ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಎರಡನೇ ಭಾಗವಾಗಿ ಇವತ್ತು ESP ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಉದ್ಯಮ ಸಂಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆಯ ಸಹ ಸಂಸ್ಥೆಯನ್ನಾಗಿ, ಅಂಗಸಂಸ್ಥೆಯನ್ನಾಗಿ ಇವತ್ತು ನಾವು ಚಾಲನೆಗೆ ಕೊಡಲಿಕ್ಕೆ ತಯಾರಿಯನ್ನು ಮಾಡಿದ್ದೀವಿ. ಕಾರಣ ಇಷ್ಟೇ, ಇವತ್ತು ನಾವು ಉದ್ಯಮಶೀಲತೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ, ಆರ್ಥಿಕ ಅಭಿವೃದ್ಧಿಗೆ ಅನುಕೂಲಗಳನ್ನು, ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸ್ತಾ ಇದ್ದೀವಿ. ಅವರು ಉತ್ಪಾದನೆ ಮಾಡಿದ ವಸ್ತುಗಳನ್ನು ಎಲ್ಲಿ ಮಾರಾಟ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅವರಿಗೆ ಮಾರುಕಟ್ಟೆಯ ಸಮಸ್ಯೆ ಆಗ್ತಾ ಇದೆ ಅಂತ ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಭಾರತ್ ಸೇವಾ ಫೋರ್ಸ್ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಮಾಡ್ತಕ್ಕಂಥ ಉದ್ಯಮಗಳನ್ನು, ಅವರು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳನ್ನು, ಅದು ಅಗರಬತ್ತಿ ಉದ್ಯಮದ ಘಟಕ ಇರ್ಬೋದು, ರವಾ ಉತ್ಪಾದನೆ ಮಾಡೋದಾಗಿರ್ಬೋದು, ಹಿಟ್ಟುಗಳ ಉತ್ಪಾದನೆ ಆಗಿರ್ಬೋದು, ಬೆಲ್ಲ ಉತ್ಪಾದನೆ ಆಗಿರ್ಬೋದು, ಮೇಣಬತ್ತಿ ಉತ್ಪಾದನೆ ಆಗಿರ್ಬೋದು, ದೀಪದ ಬತ್ತಿ ಉತ್ಪಾದನೆ ಮಾಡೋದಾಗಿರ್ಬೋದು, ಕೊಬ್ಬರಿ ಎಣ್ಣೆ ಉತ್ಪಾದನೆ ಮಾಡೋದಾಗಿರ್ಬೋದು, ಹೀಗೆ ಅವರು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದನಾ ಘಟಕಗಳು 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ಉತ್ಪಾದನಾ ಘಟಕಗಳನ್ನು ಮಾಡ್ತಾರೆ, ಗುಡಿ ಕೈಗಾರಿಕೆಗಳನ್ನು ಮಾಡ್ತಾರೆ. ಆ ಗುಡಿ ಕೈಗಾರಿಕೆಗಳಿಗೆ ಮಾರುಕಟ್ಟೆನ ಒದಗಿಸ್ತಕ್ಕಂಥ ವ್ಯವಸ್ಥೆನ ESP ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಮಾಡ್ತದೆ. ಅವೆಲ್ಲವನ್ನು ಕೂಡ ತೆಗೆದುಕೊಂಡು ನಾವು ಕೊಡ್ತಕ್ಕಂಥ ಫ್ರಾಂಚೈಸಿ ಮೂಲಕ ಅವೆಲ್ಲವನ್ನು ಕೂಡ ಮಾರಾಟ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ನಮ್ಮ ಗುಡಿ ಕೈಗಾರಿಕೆಗಳನ್ನು ಸೃಷ್ಟಿ ಮಾಡಿದಂಥ ಯುವಕರು ಸಣ್ಣದಿಂದ ಪ್ರಾರಂಭ ಮಾಡಿ ದೊಡ್ಡ ಮಟ್ಟದ ಉದ್ಯಮಿಗಳಾಗಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ವಿಚಾರ ಇಟ್ಟುಕೊಂಡು ಇವತ್ತು ESP ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಔದ್ಯೋಗಿಕ ಸಂಸ್ಥೆಯನ್ನು ಕೂಡ ನಾವು ಎಲ್ಲರಿಗೂ ಅರ್ಪಿಸ್ತಾ ಇದ್ದೇವೆ. ಸೊ ಇದರ ಅಡಿಯಲ್ಲಿ ಡೀಲರ್ಶಿಪ್, ಫ್ರಾಂಚೈಸಿ ಮತ್ತು ಡಿಸ್ಟ್ರಿಬ್ಯೂಟರ್ಶಿಪ್ 3 ರೀತಿಯ ಹಂತವನ್ನು ಕೊಡ್ತಾ ಇದ್ದೀವಿ. ಕಂಪನಿಯಿಂದ ನೇರವಾಗಿ ಡೀಲರ್ಸ್ಗೆ ನಮ್ಮ ವಸ್ತುಗಳು, ಪ್ರಾಡಕ್ಟ್ಗಳು, ಸರಕುಗಳು ಹೋಗ್ತವೆ. ಡೀಲರ್ಸ್ಗಳು ಕೆಳಗಿರ್ತಕ್ಕಂಥ ಫ್ರಾಂಚೈಸಿಯವರಿಗೆ ಅವುಗಳನ್ನು ಮಾರಾಟ ಮಾಡ್ತಾರೆ, ಫ್ರಾಂಚೈಸಿಯವರು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೆ ಮಾರಾಟ ಮಾಡ್ತಾರೆ. ಸೊ ಈ ರೀತಿ ಮಾಡಿ ಪ್ರತಿ ವ್ಯಕ್ತಿ ಕೂಡ ನಮ್ಮ ಮಾರ್ಕೆಟಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆರ್ಥಿಕ ಲಾಭ ಆಗುವಂತಹ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಅದನ್ನ ಒಂದು ರೂಪುರೇಷೆಯನ್ನು ಮಾಡಿ ಆ ಸಂಸ್ಥೆಯನ್ನ ಶೀಘ್ರದಲ್ಲಿ ಲಾಂಚ್ ಮಾಡ್ತಕ್ಕಂಥ ಪ್ರಕ್ರಿಯೆ ನಾವಲ್ಲಿ ಇದ್ದೀವಿ. ಯಾರು ಆರಂಭಿಕವಾಗಿ ನಮ್ಮ ಜೊತೆಗೆ ಡೀಲರ್ಸ್ಗಳಾಗಿ, ಫ್ರಾಂಚೈಸಿ ಹೋಲ್ಡರ್ಗಳಾಗಿ, ಡಿಸ್ಟ್ರಿಬ್ಯೂಟರ್ಗಳಾಗಿ ಬರ್ತಾರೆ, ಅವರ ವಸ್ತುಗಳನ್ನು ಮಾತ್ರ ನಾವು ತೆಗೆದುಕೊಳ್ತಕ್ಕಂಥ, ಅವರ ವಸ್ತುಗಳಿಗೆ ಮಾತ್ರ MOU ಮಾಡಿಕೊಂಡು ನಮ್ಮ ಮಾರಾಟ ಮೂಲಕ ನಾವು ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಒದಗಿಸಲಿಕ್ಕೆ ವಿಚಾರವನ್ನು ಮಾಡಿದ್ದೀವಿ. ಸೊ ಹಾಗಾಗಿ ಯಾರು ನನ್ನೊಬ್ಬ ಸ್ವಂತ ಉದ್ಯಮಿ ಆಗಬೇಕು, ನಾನು ನನ್ನದೇ ಆದಂಥ ಸ್ವಂತ ಫ್ಯಾಕ್ಟ್ರಿ ಕಟ್ಟಬೇಕು, ನನ್ನದೇ ಆದಂಥ ಸ್ವಂತ ಕಂಪನಿ ಕಟ್ಟಬೇಕು, ಆರ್ಥಿಕ ಔದ್ಯೋಗಿಕವಾಗಿ ಬೆಳೆದ್ರೆ ಮಾತ್ರ ಈ ವ್ಯವಸ್ಥೆಯಲ್ಲಿ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ, ಸಂವಿಧಾನದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ, ಸಮಾಜಕ್ಕೆ ನಮ್ಮದೇ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಕನಸು ಯಾರಿಗಿದೆ ಅಂಥ ಯುವಕರು, ಅಂಥ ಒಂದು ಸಣ್ಣ ಪ್ರಮಾಣದ ಉದ್ಯಮಿಗಳು, ನೌಕರದಾರರು ಯಾರಿದ್ದೀರಿ ಅಂಥವರು ಕೂಡ ಭಾರತ ಸೇವಾ ಫೋರ್ಸದ ಪದಾಧಿಕಾರಿಗಳಾಗಿ ಇದರ ಭಾಗವಾಗಿ ಇದರ ವಿಚಾರಗಳನ್ನು ತಿಳಿದುಕೊಂಡು ತಾವು ಜೊತೆಗೆ ಬಂದರೆ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕದ ಶಾಖೆ ಮತ್ತು ESP ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಶಾಖೆಯನ್ನು ನಾವು ಕೊಡುವಂಥ ಕೆಲಸಕ್ಕೆ ಈಗಾಗಲೇ ಚಾಲನೆ ನೀಡಿದ್ದೀವಿ. ಯಾರ್ಯಾರು ಆಸಕ್ತಿ ಇದೆ ತಾವು ಇದರ ಸದುಪಯೋಗ ಪಡಿಸಿಕೊಂಡು ಈ ದೇಶದಲ್ಲಿ ಬಂದಂಥ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಹುಟ್ಟಲಿಕ್ಕೆ, ಈ ಭಾರತ ದೇಶದಲ್ಲಿ ಹುಟ್ಟಲಿಕ್ಕೆ ಒಂದು ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತೇವೆ ಅಷ್ಟೇ. ಬಟ್ ಅದನ್ನ ನಾವು ಅಭಿವೃದ್ಧಿ ಆಗೋದ್ರ ಜೊತೆಗೆ ಆರ್ಥಿಕ ಮತ್ತು ಔದ್ಯೋಗಿಕ ಅಭಿವೃದ್ಧಿಯಾಗಿ ಸಮಾಜಕ್ಕೂ ಕೂಡ ಏನಾದ್ರು ಅನುಕೂಲ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲ ಮುಂದಾಗಿ ಅಂತ ಹೇಳಿ ಭಾರತ್ ಸೇವಾ ಫೋರ್ಸ್ ಕರ್ನಾಟಕದ ಮೂಲಕ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ.